ನೇತೃತ್ವದಲ್ಲಿ ನಾಡಿನ ಹಿತಕ್ಕಾಗಿ ಈ ಹೋರಾಟ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಶಾಶ್ವತ ಪರಿಹಾರ ಸಿಗಬೇಕು. ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡದ ಸಾಂಸ್ಕೃತಿಕ ನೆಲೆ ಮೇಲೆ ದೌರ್ಜನ್ಯ, ಎಲ್ಲವನ್ನು ಕನ್ನಡ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂಥ ಈ MAS ಮತ್ತು ಶಿವಸೇನೆ ಪುಂಡ್ರು ಸದಾ ನಾಡಿನ ಶಾಂತಿಯನ್ನ ಸದಾ ಭಂಗ ಮಾಡ್ತಾ ಇದ್ದಾರೆ. ನಾವು ನಾಡಿನ ಉತ್ಸವ ಮಾಡಿದ್ರೆ, ನಾಡಿನ ಉತ್ಸವವನ್ನು ಆಚರಿಸಿದ್ರೆ ಅವರು ಕರಾಳ ದಿನವನ್ನು ಆಚರಣೆ ಮಾಡ್ತಾರೆ. ಜಿಲ್ಲಾಡಳಿತ ಆಗ MAS ಮತ್ತು ಶಿವಸೇನೆ ಸಂಘಟನೆಗಳನ್ನ ನಿಷೇಧ ಮಾಡಬೇಕು. ಏನು ಕನ್ನಡಿಗರ ವಿರುದ್ಧವಾಗಿ ಇಲ್ಲಿನ ಜಿಲ್ಲಾಧಿಕಾರಿ ಮರಾಠಿಯಲ್ಲೂ ಸಹ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ರಾಜ್ಯದ ಆಡಳಿತ ಭಾಷೆಗವರು ಅಗೌರವ ಸೂಚಿಸ್ದಂಗೆ ಈ ಕೂಡಲೇ ಈ ನೆಲಕ್ಕೆ ಯಾರ್ಯಾರು ಬಂದಿದ್ದಾರೆ, ಈ ನಾಡಿನ ಸಂಸ್ಕೃತಿಯನ್ನು ಕಲಿತು, ಈ ಭಾಷೆಯನ್ನ ಕಲಿತು ಕನ್ನಡದವರು ವ್ಯವಹರಿಸಬೇಕು. ಅದು ಬಿಟ್ಟು ಬಂದವ್ರಿಗೆಲ್ಲ ಅವ್ರವ್ರ ಭಾಷೆ ಕೊಡ್ತಾ ಹೋದ್ರೆ ಕರ್ನಾಟಕ ಇನ್ ಗೋಮಾಳನ. ಜಿಲ್ಲಾಧಿಕಾರಿಗಳು 22ನೇ ತಾರೀಕು ಎಲ್ಲವನ್ನು ಖಂಡಿಸಿ ಕರ್ನಾಟಕ ಬಂದ್ನ ಕರೆ ಕೊಡ್ತಾ ಇದ್ದೀವಿ. ಈ ಬಂದು ನಾಡಿನ ಹಿತಕ್ಕಾಗಿ, ಅದು ಕಳಸಾ ಬಂಡೂರಿ ಆಗಿರ್ಬೋದು, ಮೇಕೆದಾಟ ಆಗಿರ್ಬೋದು, ಕನ್ನಡ ಭಾಷೆ ಮೇಲೆ ಹಿಂದಿ ಏರಿಕೆ ಆಗಿರ್ಬೋದು, ಕನ್ನಡಿಗರಿಗೆ ಉದ್ಯೋಗ ಆಗಿರ್ಬೋದು, ಎಲ್ಲ ವಿಷಯಗಳಿಗೂ ಸೇರಿ ಇವತ್ತು ಕನ್ನಡಿಗರ ಒಂದು ಈ ಹೋರಾಟವನ್ನ ನಮ್ಮ ನಾಯಕರಾದಂತಹ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ.